ಓಕೆ ಫೈನ್, ಪ್ರೈಸ್ ದಿ ಲಾರ್ಡ್. ನಾವು ದೀಕ್ಷಾಸ್ಥಾನದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೋ. ದೀಕ್ಷಾಸ್ಥಾನ ಅಂದರೆ ಏನು? ದೀಕ್ಷಾಸ್ಥಾನ ಅಂದರೆ ಏನು ಎಂಬುದಾಗಿ ನಾವು ತಿಳ್ಕೊಳ್ತಾ ಇದ್ದೋ. ಬೈಬಲ್ ಪ್ರಕಾರ ದೀಕ್ಷಾಸ್ಥಾನ ಅಂತ ಹೇಳಿದ್ರೆ ಇಲ್ಲಿ ಬರೆದಿದ್ದೀನಿ ನೋಡಿ, ನರಕದಿಂದ ತಪ್ಪಿಸಿಕೊಂಡು ಸ್ವರ್ಗವನ್ನು ಸೇರಿಕೊಳ್ಳೋದು. ಇದ್ರ ಪ್ರಕಾರ, ನೋಟ್ಸ್ ಪ್ರಕಾರ, ಭೂಮಿಯಲ್ಲಿರುವ ನಾವು ನರಕಕ್ಕೆ ಹೋಗುವ ಬದಲು, ಪಾಪ ಮಾಡಿ ನರಕಕ್ಕೆ ಹೋಗುವ ಬದಲು ದೀಕ್ಷಾಸ್ಥಾನವನ್ನು ಪಡೆದುಕೊಂಡು ಸ್ವರ್ಗವನ್ನು ಸೇರಿಕೊಳ್ಳೋದು. ದೀಕ್ಷಾಸ್ಥಾನ ಪಡ್ಕೊಳ್ಬೇಕಾದ್ರೆ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ದೀಕ್ಷಾಸ್ಥಾನ ಪಡ್ಕೊಳ್ಬೇಕಂತ ಹೇಳಿದ್ರೆ ಪಾಪಗಳ ಅರಿವು ಅವನಿಗಿರಬೇಕು. ಪಾಪಗಳ ಅರಿವು ಆ ವ್ಯಕ್ತಿಗೆ ಇರಬೇಕು. ನಂತರ ಮಾನಸಾಂತರ ಹೊಂದಿರಬೇಕು. ಮಾನಸಾಂತರ ಅಥವಾ ಹೃದಯ ಪರಿವರ್ತನೆ. ಆದಾಗ ಮಾತ್ರ ದೀಕ್ಷಾಸ್ಥಾನವನ್ನು ಆ ವ್ಯಕ್ತಿ ಪಡ್ಕೊಳ್ಬೇಕು. ಇಲ್ಲಾಂದರೆ ಸುಮ್ಮನೆ ವೇಸ್ಟ್, ಇಲ್ಲಾಂದರೆ ಸುಮ್ಮನೆ ವ್ಯರ್ಥ. ದೀಕ್ಷಾಸ್ಥಾನ ತಗೊಳ್ಳೋದು ವ್ಯರ್ಥ. ದೀಕ್ಷಾಸ್ಥಾನ ತಗೊಂಡಿದ್ದ ತಕ್ಷಣ ನಾನು ಪರಲೋಕಕ್ಕೆ ಹೋಗ್ಬಿಡ್ತೀನಿ ಅಂತ ಹೇಳಿದ್ರೆ ಅದಕ್ಕಿಂತ ಅಪ್ಪಟ ಸುಳ್ಳು ಬೇರೆ ಯಾವುದಿಲ್ಲ. ಇಲ್ಲ. ಪಾಪ ಮಾಡಿದಾಗ ಮನುಷ್ಯ ನರಕಕ್ಕೆ ಹೋಗ್ತಾನೆ. ಆ ನರಕದ ಬಾಗಿಲಿಂದ ತಪ್ಪಿಸಿ ಮಾನಸಾಂತರ ಹೊಂದಿ, ಪಾಪಗಳ ಅರಿವಿನ ಮುಖಾಂತರ ಮಾನಸಾಂತರ ಹೊಂದಿ ದೀಕ್ಷಾಸ್ಥಾನ ಪಡ್ಕೊಂಡು ಪರಿಶುದ್ಧಗೊಂಡು ನಂತರ ಸ್ವರ್ಗಕ್ಕೆ ಹೋಗಬೇಕು. ಯಾಕಂದರೆ ವಾಕ್ಯನೇ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇಬ್ರಿಯರಿಗೆ ಬರೆದ ಪತ್ರದಲ್ಲಿ ನಾವು ಓದ್ತೀವಿ. ಇಬ್ರಿಯರಿಗೆ ಬರೆದ ಪತ್ರ 12ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನಾವು ಓದ್ತೀವಿ, ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನು ಕಾಣಲು ಸಾಧ್ಯವಿಲ್ಲ. ಪ್ರೈಸ್ ದಿ ಲಾರ್ಡ್. ಹೌದು ತಾನೆ? ಸೊ ಹಾಗಾಗಿ ದೀಕ್ಷಾಸ್ಥಾನ ಪಡ್ಕೊಂಡು ಪರಿಶುದ್ಧಗೊಂಡ ಮೇಲೆ ಮಾತ್ರ ಸ್ವರ್ಗ ಪ್ರವೇಶ ಮಾಡಲಿಕ್ಕೆ ಸಾಧ್ಯ. ನಾನು ದೀಕ್ಷಾಸ್ಥಾನ ಪಡ್ಕೊಂಡಿದ್ದೀನಿ, ನಾನು ಸ್ವರ್ಗಕ್ಕೆ ಹೋಗ್ಬಿಡ್ತೀನಿ ಅಂತ ಹೇಳಿದ್ರೆ ಅದಕ್ಕಿಂತ ಅಪ್ಪಟವಾದ ಸುಳ್ಳು ಬೇರೆ ಯಾವುದೂ ಇಲ್ಲ. ಸೊ ಸೈತಾನ ಏನು ಮಾಡ್ತಾನಂದರೆ, ಸೈತಾನನಿಗೇನು ಅಷ್ಟು ದೊಡ್ಡ ಪವರ್ ಇಲ್ಲ. ಈ ಬೆಟ್ಟನ ಕಿತ್ತು ಆ ಕಡೆ ಇಡು, ಈ ಭೂಮಿ ಬಿಲ್ಡಿಂಗ್ನ ದೊಡ್ಡ ಎತ್ತರವಾಗಿ ಬಿಲ್ಡಿಂಗ್ನ ಕೆಳಗಡೆ ಬೀಳಿಸ್ಬಿಡು, ಅಥವಾ ಅದನ್ನು ಎತ್ಕೊಂಡು ಹೋಗು, ಅದೆಲ್ಲ ಏನೂ ಇಲ್ಲ. ಅವನಲ್ಲಿ ಆ ಶಕ್ತಿ ಯಾವುದೂ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಅವನಲ್ಲಿರುವಂಥ ಒಂದೇ ಒಂದು ಶಕ್ತಿ, ಯೇಸು ಸ್ವಾಮಿ ಹೇಳ್ತಾರೆ, ಯೋಹಾನನು ಬರೆದ ಶುಭ ಸಂದೇಶ 8ನೇ ಅಧ್ಯಾಯ 44ನೇ ವಾಕ್ಯದಲ್ಲಿ ನಾವು ಓದ್ತೀವಿ, ಸುಳ್ಳಿನ ಮೂಲ ಪುರುಷ ಅವನು. ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ, ಮತ್ತಾಯನು ಬರೆದ ಶುಭ ಸಂದೇಶ 13ನೇ ಅಧ್ಯಾಯದಲ್ಲಿ ನಾವು ಓದುವ ಹಾಗೆ, ಒಳ್ಳೆ ಬೆಳೆಗಳ ಮಧ್ಯದಲ್ಲಿ ಅವನು ಕಳೆಗಳನ್ನು ಬಿತ್ತುತ್ತಾನೆ ಅಂತ ಬೈಬಲ್ ನಮಗೆ ತಿಳಿಸ್ಕೊಡ್ತಾ ಇದೆ. ದೇವರು ನಮಗೆ ಜ್ಞಾನವನ್ನು ಕೊಟ್ಟರೆ ಅವನೇನು ಮಾಡ್ತಾನೆ, ಅಜ್ಞಾನವನ್ನು ಬಿತ್ತುತ್ತಾನೆ. ಈಗ ದೇವರು ಹೇಳಿದ್ರು, ನೀನು ಪರಿಶುದ್ಧನಾಗಲಿಕ್ಕೆ ಒಂದು ಪ್ರೋಸೆಸ್ ಇಟ್ಟಿದ್ದೀನಿ, ಒಂದು ಸಂಸ್ಕಾರ ಕೊಟ್ಟಿದ್ದೀನಿ, ಅದರ ಪ್ರಕಾರ ಆಗು ಅಂತ ಹೇಳಿ ದೇವರು ನಮಗೆ ಬೈಬಲ್ ತಿಳಿಸ್ಕೊಟ್ಟಿದ್ದಾರೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ? ಒಂದೇ ಒಂದು ಸಂಸ್ಕಾರ, ಪಾಪಗಳ ಅರಿವಿರೋದಿಲ್ಲ, ಮಾನಸಾಂತರ ಹೊಂದುವ ಆ ಜ್ಞಾನ ಇರೋದಿಲ್ಲ. ಜ್ಞಾನ ಇಲ್ಲದೇ ಇರುವಾಗ ನಾವು ದೀಕ್ಷಾಸ್ಥಾನವನ್ನು ಪಡ್ಕೊಳ್ತೀವಿ. ಪ್ರೈಸ್ ದಿ ಲಾರ್ಡ್. ಅದು ಒಂದು ಭಾಗ. ಆದರೆ ಇನ್ನೊಂದು ಭಾಗ, ಇನ್ನೊಬ್ರು ಏನು ಮಾಡ್ತಾರೆ, ದೀಕ್ಷಾಸ್ಥಾನ ಪಡ್ಕೊಂಡ ಮೇಲೂ ಅವರು ಪಾಪಗಳಿಗೆ ದಾಸರಾಗಿರ್ತಾರೆ.
ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಅವರು ದಾಸರಾಗಿರ್ತಾರೆ. ಹಾಗಾಗಿ ಆ ರೀತಿ ಇರುವಂಥ ವ್ಯಕ್ತಿಗಳು ಪರಲೋಕಕ್ಕೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅದೇ ರೀತಿ 3 ರೀತಿಯಾದ ದೀಕ್ಷಾಸ್ಥಾನಗಳನ್ನು ಬೈಬಲ್ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. 3 ರೀತಿಯ ದೀಕ್ಷಾಸ್ಥಾನಗಳು ಇದೆ ಎಂಬುದಾಗಿ ಬೈಬಲ್ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಈ 3 ರೀತಿಯಾದ ದೀಕ್ಷಾಸ್ಥಾನ ಇದೆ ಅಂತ ತಿಳಿಸಿದವರು ಸ್ನಾನಿಕ ಯೋಹಾನರು. ಪ್ರೈಸ್ ದಿ ಲಾರ್ಡ್. ಸ್ನಾನಿಕ ಯೋಹಾನರು. ಮೊದಲನೆಯ ದೀಕ್ಷಾಸ್ಥಾನ ನೀರಿನಿಂದ ಪಡೆದುಕೊಳ್ಳುವಂತಹ ದೀಕ್ಷಾಸ್ಥಾನ. ನೀರಿನಿಂದ ಪಡೆದುಕೊಳ್ಳುವಂತಹ ದೀಕ್ಷಾಸ್ಥಾನ. ಎರಡನೆಯ ದೀಕ್ಷಾಸ್ಥಾನ ಪವಿತ್ರಾತ್ಮರಿಂದ ಪಡೆದುಕೊಳ್ಳುವಂತಹ ದೀಕ್ಷಾಸ್ಥಾನ. ಮೊದಲನೇದು ನೀರಿನ ಮೂಲಕ ಪಡೆದುಕೊಳ್ಳುವಂಥ ದೀಕ್ಷಾಸ್ಥಾನ. ಎರಡನೇದು ಪವಿತ್ರಾತ್ಮರ ಮುಖಾಂತರ, ಪವಿತ್ರಾತ್ಮರಿಂದ ಪಡೆದುಕೊಳ್ಳುವಂಥ ದೀಕ್ಷಾಸ್ಥಾನ. ಅದೇ ರೀತಿ ಮೂರನೆಯದು ಅಗ್ನಿಯ ದೀಕ್ಷಾಸ್ಥಾನ. ಅಗ್ನಿಯ ದೀಕ್ಷಾಸ್ಥಾನ ಅಂದರೆ ಬೆಂಕಿಯ ದೀಕ್ಷಾಸ್ಥಾನ. ಪ್ರೈಸ್ ದಿ ಲಾರ್ಡ್. ಈ 3 ದೀಕ್ಷಾಸ್ಥಾನಗಳನ್ನು ಮನುಷ್ಯ ತಾನು ಜೀವಂತವಾಗಿರಬೇಕಾದ್ರೇ ಅವನು ಪಡ್ಕೊಳ್ಬೇಕು. ತಾನು ಜೀವಂತವಾಗಿರಬೇಕಾದ್ರೇ ಅವನು ಈ 3 ದೀಕ್ಷಾಸ್ಥಾನಗಳನ್ನು ಅವನು ಹೊಂದಿರಬೇಕು. ಹೊಂದಿದ್ರೆ ಮಾತ್ರ ಅವನು ಪರಲೋಕಕ್ಕೆ ಬಾಧ್ಯಸ್ಥನು. ಪ್ರೈಸ್ ದಿ ಲಾರ್ಡ್. ನಾನು ಪ್ರಾರಂಭದಲ್ಲೇ ಹೇಳಿದೆ, ಏನು ಸೈತಾನ ಏನು ಮಾಡ್ತಾನಂದರೆ, ಜ್ಞಾನ ಇರುವ ಕಡೆ, ಎಲ್ಲಿ ದೇವರ ಜ್ಞಾನ ಇರುತ್ತೋ ಅಲ್ಲಿ ಅಜ್ಞಾನ ಎಂಬ ಬಿತ್ತನೆಯನ್ನು ಮಾಡ್ತಾನೆ. ಅಜ್ಞಾನ. ಹಾಗಾಗಿ ಕೆಲವು ಜನರು ಏನು ಮಾಡ್ತಾರೆ ಅಂದರೆ, ಜ್ಞಾನದ ಮುಖಾಂತರ ದೀಕ್ಷಾಸ್ಥಾನವನ್ನು ಪಡ್ಕೊಳ್ತಾರೆ. ಕೆಲವು ಜನ ಅಜ್ಞಾನದ ಮುಖಾಂತರ ಹಠಮಾರಿಗಳಾಗಿ, ಒರಟು ಜನರಾಗಿ, ತಾವೇ ಜ್ಞಾನಿಗಳು, ತಾವೇ ಬುದ್ಧಿವಂತರು, ತಾವೇ ಸಕಲವನ್ನು ಅರಿತವರು, ತಾವೇ ದೇವರು ಏನು ಹೇಳೋದು ನಮಗೆಲ್ಲ ಗೊತ್ತಿದೆ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡುವಂಥವರು ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಈ 3 ದೀಕ್ಷಾಸ್ಥಾನಗಳು ಬೈಬಲಲ್ಲಿ ಇದೆಯಾ ಅನ್ನೋದನ್ನು ನಾವೀಗ ಪರೀಕ್ಷೆ ಮಾಡಿ ನೋಡೋಣ, ಪರಿಶೋಧಿಸಿ ನೋಡೋಣ. ಇದನ್ನು ಈ 3 ದೀಕ್ಷಾಸ್ಥಾನಗಳು ಇದೆ ಅನ್ನೋದನ್ನು ನಮಗೆ ಸ್ಪಷ್ಟವಾಗಿ ತಿಳಿಸಿದ್ದು ಸ್ನಾನಿಕ ಯೋಹಾನರು. ಇಲ್ಲಿ ಬರೆದಿದ್ದೀನಿ. ಸೊ ಮಾರ್ಕನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ 8ನೇ ವಾಕ್ಯವನ್ನು ಓದೋಣ. ಮಾರ್ಕನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ 8ನೇ ವಾಕ್ಯ. ನಾನು ನಿಮಗೆ ನೀರಿನಿಂದ ಸ್ನಾನದೀಕ್ಷೆ ಕೊಟ್ಟೇನು, ಅವರಾದರೂ ನಿಮಗೆ ಪವಿತ್ರಾತ್ಮ ಅವರಿಂದ ದೀಕ್ಷಾಸ್ಥಾನ ಕೊಡುವರು ಎಂದು ಘೋಷಿಸುತ್ತಿದ್ದನು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಸ್ನಾನಿಕ ಯೋಹಾನರು ಹೇಳ್ತಾ ಇದ್ದಾರೆ, ನಾನು ನೀರಿನಿಂದ, ಇಲ್ಲಿ ಬರ್ದಿದ್ದೀನಿ ನೋಡಿ, ಮೊದಲನೇದು ನೀರಿನಿಂದ ದೀಕ್ಷಾಸ್ಥಾನವನ್ನು ಕೊಡ್ತಾ ಇದ್ದೀನಿ, ಅವರಾದರೂ ಪವಿತ್ರಾತ್ಮವರಿಂದ ದೀಕ್ಷಾಸ್ಥಾನವನ್ನು ಕೊಡುವರು. ಇಲ್ಲಿ 2 ದೀಕ್ಷಾಸ್ಥಾನಗಳನ್ನು ಸ್ನಾನಿಕ ಯೋಹಾನರು ತಿಳಿಸ್ತಾ ಇದ್ದಾರೆ. 2 ದೀಕ್ಷಾಸ್ಥಾನಗಳನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಮತ್ತಾಯನ ಬರೆದ ಶುಭ ಸಂದೇಶ 3ನೇ ಅಧ್ಯಾಯ 11ನೇ ವಾಕ್ಯವನ್ನು ಓದೋಣ. ಮತ್ತಾಯ 3:11. ಹೃದಯ ಪರಿವರ್ತನೆಯ ಗುರುತಾಗಿ ನಾನು ನಿಮಗೆ ನೀರಿನಿಂದ ಸ್ನಾನದೀಕ್ಷೆ ಕೊಡುತ್ತಿದ್ದೇನೆ, ಆದರೆ ನನ್ನ ನಂತರ ಬರುವ ಒಬ್ಬರು ನಿಮಗೆ ಪವಿತ್ರಾತ್ಮ ಹಾಗೂ ಅಗ್ನಿಯಿಂದ ದೀಕ್ಷಾಸ್ನಾನ ಕೊಡುವರು. ಅವರು ನನಗಿಂತಲೂ ಶಕ್ತರು, ಅವರ ಪಾದರಕ್ಷೆಗಳನ್ನು ಹೊರಲು ಸಹ ನಾನು ಅರ್ಹನಲ್ಲ. ಪ್ರೈಸ್ ದಿ ಲಾರ್ಡ್. ಮತ್ತಾಯನ ಬರೆದ ಶುಭ ಸಂದೇಶ 3ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಇಲ್ಲಿ 3 ದೀಕ್ಷಾಸ್ಥಾನಗಳ ಬಗ್ಗೆ ಸಂತ ಸ್ನಾನಿಕ ಯೋಹಾನರು ತಿಳಿಸ್ತಾ ಇದ್ದಾರೆ. ನೀರಿನಿಂದ, ಪವಿತ್ರಾತ್ಮರಿಂದ ಹಾಗೂ ಅಗ್ನಿಯ ದೀಕ್ಷಾಸ್ಥಾನ. ಅಲ್ಲಿ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದ್ದಾರೆ, ಪವಿತ್ರಾತ್ಮ ಹಾಗೂ ಅಗ್ನಿಯ ದೀಕ್ಷಾಸ್ಥಾನ ಕೊಡುವರು. ಪ್ರೈಸ್ ದಿ ಲಾರ್ಡ್. ಅದೇ ರೀತಿ ಲೂಕನು ಬರೆದ ಶುಭ ಸಂದೇಶ 3ನೇ ಅಧ್ಯಾಯ 16ನೇ ವಾಕ್ಯವನ್ನು ಓದೋಣ. ಲೂಕನು ಬರೆದ ಶುಭ ಸಂದೇಶ 3ನೇ ಅಧ್ಯಾಯ 16ನೇ ವಾಕ್ಯ. ಅದಕ್ಕೆ ಉತ್ತರವಾಗಿ ಯೋಹಾನನು, ನಾನು ನಿಮಗೆ ನೀರಿನಿಂದ ಸ್ನಾನದೀಕ್ಷೆ ಕೊಡುತ್ತಿದ್ದೇನೆ, ಆದರೆ ನನಗಿಂತಲೂ ಶಕ್ತರೊಬ್ಬರು ಬರುತ್ತಾರೆ, ಅವರ ಪಾದರಕ್ಷೆಗಳನ್ನು ಬಿಚ್ಚುವುದಕ್ಕೂ ನಾನು ಅರ್ಹನಲ್ಲ. ಅವರು ನಿಮಗೆ ಪವಿತ್ರಾತ್ಮ ಅವರಿಂದಲೂ ಅಗ್ನಿಯಿಂದಲೂ ದೀಕ್ಷಾಸ್ನಾನ ಕೊಡುವರು. ಪ್ರೈಸ್ ದಿ ಲಾರ್ಡ್.
ಲೂಕನು ಬರೆದ ಶುಭ ಸಂದೇಶ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲೂ ಕೂಡ ಈ 3 ದೀಕ್ಷಾಸ್ಥಾನಗಳ ಬಗ್ಗೆ ಅಲ್ಲಿ ಬರೆದಿದೆ, ಪವಿತ್ರಾತ್ಮರು ಬರೆದಿಟ್ಟಿದ್ದಾರೆ. ಹೌದಾ? ನಿಮ್ಮ ಕಣ್ಣು ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಬ್ರದರ್. ಪ್ರೈಸ್ ದಿ ಲಾರ್ಡ್. ಯಾವುದೇ ಸಂದೇಶಗಳನ್ನು ನಾವು ಕೇಳಿದ್ರೂ ಕೂಡ ಆ ಸಂದೇಶಗಳನ್ನು ಕೇಳಿದ ತಕ್ಷಣ ನಾವು ನಂಬಬಾರದು. ಏಕೆ ಅಂತೇಳಿದ್ರೆ ಅಂತಿಮ ದಿನಗಳಲ್ಲಿ ಏನು ನಡೆಯುತ್ತೆ? 2 ರೀತಿಯಾದ ಬೋಧನೆಗಳನ್ನು ನೀವು ಕಾಣ್ತೀರಾ. 2 ರೀತಿಯಾದ ಬೋಧನೆಗಳನ್ನು ನೀವು ಕಾಣ್ತೀರಾ. ಯೋಹಾನನು ಬರೆದ ಶುಭ ಸಂದೇಶ, ಒಂದು ಯೋಹಾನ 4ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದೋಣ. 1 ಹಾಗೂ 2 ಓದಿ. 1 ಯೋಹಾನ. ಪ್ರಿಯರೇ, ನಾವು ಪವಿತ್ರಾತ್ಮ ಪ್ರೇರಿತರು ಎಂದು ಹೇಳುವ ಎಲ್ಲರನ್ನು ನಂಬಬಾರದು. ಆ ಪ್ರೇರಣೆ ದೇವರಿಂದ ಬಂದಿದೆಯೇ ಎಂದು ಪರೀಕ್ಷಿಸಿ ನೋಡಬೇಕು. ಏಕೆಂದರೆ ಎಷ್ಟೋ ಮಂದಿ ಕಪಟ ಪ್ರವಾದಿಗಳು ಎಲ್ಲೆಡೆಯಲ್ಲೂ ಹರಡಿದ್ದಾರೆ. ಮೂರು ಓದಿ ಹಾಗೆ ಓದಿ. ದೇವರ ಆತ್ಮದಿಂದ ಬಂದ ಪ್ರೇರಣೆಯನ್ನು ನೀವು ಹೀಗೆ ಗುರುತಿಸಬಹುದು. ಮನುಷ್ಯ ಹಾಗೆ ಬಂದ ಕ್ರಿಸ್ತ ಯೇಸುವನ್ನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರಿತವಾದುದು. ಯೇಸುವನ್ನು ಒಪ್ಪಿಕೊಳ್ಳದ ಆತ್ಮ ದೇವರಿಂದ ಪ್ರೇರಿತವಾದುದಲ್ಲ. ಅದು ಕ್ರಿಸ್ತ ವಿರೋಧಿಯ ಆತ್ಮ. ಅದು ಬರುವುದೆಂದು ನೀವು ಕೇಳಿದ್ದೀರಿ. ಈಗಾಗಲೇ ಅದು ಲೋಕದಲ್ಲಿ ತಲೆದೋರಿದೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಯೋಹಾನ ಹೇಳ್ತಾ ಇದ್ದಾರೆ. ಯೋಹಾನ ಏನಕ್ಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಎಲ್ಲ ಘಟನೆಗಳನ್ನು ಸಾಕ್ಷಿಯಾಗಿ ಕಣ್ಣಾರೆ ಕಂಡು ಬರೆದವರು ಯೋಹಾನರು. ಶುಭ ಸಂದೇಶವನ್ನು ಬರೆದಂಥ ಯೋಹಾನರು. ಸ್ನಾನಿಕ ಯೋಹಾನರು ಬೇರೆ, ಶುಭ ಸಂದೇಶವನ್ನು ಬರೆದ ಯೋಹಾನರು ಬೇರೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಎಲ್ಲ ಘಟನೆಗಳನ್ನು, ಈ ಒಂದು ದೀಕ್ಷಾಸ್ಥಾನದ ಬಗ್ಗೆ ಮತ್ತು ಯೇಸು ಸ್ವಾಮಿ ಯಾವ ರೀತಿ ಜೀವಿಸಿದ್ರು, ಏನೇನು ಮಾಡಿದ್ರು, ಎಲ್ಲವನ್ನ ಒಂದು ಸಾಕ್ಷಿಯ ಮಗನಾಗಿ ಯೋಹಾನರು ಹೇಳ್ತಾರೆ. ನೋಡಿ, ಒಂದು ವಾಕ್ಯ ಓದೋಣ. ಯೋಹಾನನು ಬರೆದ ಶುಭ ಸಂದೇಶ, 1ನೇ ಅಧ್ಯಾಯ ವಾಕ್ಯ 33 ಹಾಗೂ 34 2 ಓದಿ. ಬರಬೇಕಾಗಿದ್ದವರು ಇವರೇ ಎಂದು ನನಗೂ ತಿಳಿದಿರಲಿಲ್ಲ. ಆದರೆ ನೀರಿನಿಂದ ಸ್ನಾನದೀಕ್ಷೆ ಕೊಡುವಂತೆ ನನ್ನನ್ನು ಕಳುಹಿಸಿದ ದೇವರು, ಪವಿತ್ರಾತ್ಮ ಇಳಿದು ಬಂದು ಯಾವ ವ್ಯಕ್ತಿಯ ಮೇಲೆ ನೆಲೆಸುವುದನ್ನು ನೀನು ನೋಡುವಿಯೋ ಆತನೇ ಪವಿತ್ರಾತ್ಮನಿಂದ ದೀಕ್ಷಾಸ್ನಾನ ಕೊಡುವಾತ ಎಂದಿದ್ದರು. ಅದನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಆದುದರಿಂದ ಅವರೇ ದೇವರ ಪುತ್ರನೆಂದು ಸಾಕ್ಷಿ ನೀಡುತ್ತಿದ್ದೇನೆ ಎಂದು ಹೇಳಿದನು. ನೋಡಿ, ಇಲ್ಲಿ ಸಾಕ್ಷಿ ಕೊಡ್ತಾ ಇದ್ದಾರೆ. ಶುಭ ಸಂದೇಶವನ್ನು ಬರೆದಂತಹ ಯೋಹಾನರು ಇಲ್ಲಿ ಸಾಕ್ಷಿ ನುಡಿತಾ ಇದ್ದಾರೆ. ಅದಕ್ಕೋಸ್ಕರನೇ ಅವರು 1 ಯೋಹಾನ 4ನೇ ಅಧ್ಯಾಯ ವಾಕ್ಯ 1ರಿಂದ 3ರಲ್ಲಿ ಅವರು ಬರೆದಿಟ್ಟಿದ್ದಾರೆ. ಏನು? ಅಂತಿಮ ದಿನಗಳಲ್ಲಿ ನೀವು 2 ರೀತಿಯಾದ ಸಂದೇಶಗಳನ್ನು ನೀವು ಕೇಳ್ತೀರ. ಒಂದು ಪವಿತ್ರಾತ್ಮರಿಂದ ಬರುವಂಥ ಸಂದೇಶ, 2ನೇದು ದುರಾತ್ಮನಿಂದ ಬರುವಂತಹ ಸಂದೇಶ. ಪ್ರೈಸ್ ದಿ ಲಾರ್ಡ್. ಎರಡು ರೀತಿಯಲ್ಲಿ ನಾವು ಸಂದೇಶಗಳನ್ನು ನಾವು ಕೇಳ್ತೀವಿ, ಕಿವಿಯಾರೆ ಕೇಳಿಸ್ಕೊಳ್ತೀವಿ. ಆಗ ನಾವು ಎಲ್ಲವನ್ನು ನಂಬಬಾರದು ಅಂತ ಸಂತ ಯೋಹಾನರು ತಿಳಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಅದೇ ನೋಡಿ, 2 ಥೆಸ್ಸಲೋನಿಯರಿಗೆ ಬರೆದ ಪತ್ರದಲ್ಲಿ 1 ಥೆಸ್ಸಲೋನಿ 5ನೇ ಅಧ್ಯಾಯ ವಾಕ್ಯ 20, 21, 22 3 ಓದಿ. ಪ್ರವಾದನೆಗಳನ್ನು ಅಲ್ಲಗಳೆದಿರಿ, ಅವುಗಳನ್ನೆಲ್ಲ ಪರಿಶೋಧಿಸಿ ಒಳ್ಳೆಯದನ್ನು ಅಂಗೀಕರಿಸಿ ಕೆಟ್ಟದನ್ನೆಲ್ಲ ಬಿಟ್ಟು ಬಿಡಿ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಸಂತ ಪೌಲರು ಕೂಡ ಹೇಳ್ತಾ ಇದ್ದಾರೆ, ನೀವೆಲ್ಲ ಏನು ಮಾಡಬೇಕಂತೆ? ಇದನ್ನ ಪರಿಶೋಧಿಸಬೇಕು. ಇಬ್ರು ಹೇಳ್ತಾ ಇದ್ದಾರೆ. ಯೋವಾನ ಹೇಳ್ತಾ ಇದ್ದಾರೆ, ಸಂತ ಪೌಲರು ಹೇಳ್ತಾ ಇದ್ದಾರೆ. ಸಂತ ಪೌಲರು ಹೇಳ್ತಾ ಇದ್ದಾರೆ, ಏನಂತ ಹೇಳ್ತಾ ಇದ್ದಾರೆ? ಪರೀಕ್ಷಿಸಿ ನೋಡಿ. ನೀವು ಕೇಳಿಸಿಕೊಳ್ಳುವ ಎಲ್ಲ ಪ್ರಬೋಧನೆಗಳನ್ನು ಪರೀಕ್ಷಿಸಿ ನೋಡಿ.
Praise the Lord. ಪರೀಕ್ಷಿಸಿ ನೋಡಿ ನಂತರ ನಂಬಿ ಅಂತ ಹೇಳ್ತಾ ಇದ್ದಾರೆ. ಕಾರಣ ಏನಕ್ಕೆ ಅಂತ ಹೇಳಿದ್ರೆ, ನಾವು ಒಂದೊಂದು ವಾಕ್ಯಗಳನ್ನು ಕೂಡ, ಪ್ರತಿಯೊಂದು ವಾಕ್ಯಗಳನ್ನು ನಾವು ಏನು ಮಾಡಬೇಕು? ಪರಿಶೋಧಿಸಿ ನೋಡಬೇಕು. ಬೈಬಲಲ್ಲಿ ಇದೆಯಾ, ಆಗ ಮಾತ್ರ ನಾವು ನಂಬಬೇಕು. ಇಲ್ಲ ಅಂದರೆ ನಾವು ನಂಬಲಿಕ್ಕೆ ಹೋಗಬಾರ್ದು. ಪ್ರೈಸ್ ದಿ ಲಾರ್ಡ್. 3 ರೀತಿಯಾದ ದೀಕ್ಷಾಸ್ಥಾನಗಳನ್ನು ನಾವು ತಿಳ್ಕೊಂಡು, ಅದನ್ನು ತಿಳಿಸಿದವರು ಸ್ನಾನಿಕ ಯೋಹಾನರು, ಅದನ್ನು ಕಣ್ಣಾರೆ ಕಂಡಂತಹ ಸಾಕ್ಷಿ ನುಡಿದವರು ಸಂತ ಯೋಹಾನರು. ಪ್ರೈಸ್ ದಿ ಲಾರ್ಡ್. ಓಕೆ, ನೀರಿನಿಂದ ದೀಕ್ಷಾಸ್ಥಾನ, ನೀರಿನ ದೀಕ್ಷಾಸ್ಥಾನ. ಪಾಯಿಂಟ್ ನಂಬರ್ 1, ನೀರಿನ ದೀಕ್ಷಾಸ್ಥಾನ. ಓಕೆ, ಇದನ್ನು ನಾವು ಚರ್ಚಲ್ಲಿ ನೋಡ್ತೀವಿ ಅಲ್ವಾ? ಪುಟ್ಟ ಮಗು ಇರಬೇಕಾದ್ರೇ ಅವ್ರು ಕೊಟ್ಬಿಡ್ತಾರೆ, ಹೌದಾ? ಹೌದು. ಪ್ರತಿಯೊಬ್ಬರಿಗೂ ಪುಟ್ಟ ಮಗು ಇರಬೇಕಾದ್ರೆ ಕೊಡ್ತಾರೆ. ಈ ನೀರಿನ ದೀಕ್ಷಾಸ್ಥಾನ ಯಾವುದನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ, ನೋಡಿ, ಆದಾಮನ ಏದೇನ್ ತೋಟದಲ್ಲಿ ದೇವರು ವಾಸವಾಗಿದ್ರು. ದೇವರು ವಾಸಿಸುತ್ತಿದ್ರು. ಏದೇನ್ ತೋಟದಲ್ಲಿ, ಅಲ್ಲಿ ತನ್ನ ಪ್ರೀತಿಯ ಒಂದು ಜೀವವನ್ನು ಉಂಟು ಮಾಡಿದರು. ಅದೇ ಆದಾಮ. ತಮ್ಮ ಛಾಯೆಯಲ್ಲೇ ಆದಾಮನನ್ನು ಉಂಟು ಮಾಡಿ ಒಂದು ಕುಟುಂಬವನ್ನು ನಿರ್ಮಿಸಿದರು. ಒಂದು ಕುಟುಂಬ. ಇಲ್ಲಿ ಪಾಪ, ಆದಾಮನ ಮುಖಾಂತರ ಪಾಪ ಬಂತು, ಪಾಪ ಉಂಟಾಯಿತು. ನಂತರ ಅತಿ ಹೆಚ್ಚು ಪಾಪ ಬಂತು. ಆದಿಕಾಂಡ 6ನೇ ಅಧ್ಯಾಯದಲ್ಲಿ ಸರ್ವೇಶ್ವರ ಸ್ವಾಮಿ ಹೇಳ್ತಾರೆ, ನಾನು ಎಲ್ಲವನ್ನ ನಾನು ನಾಶ ಮಾಡಿಬಿಡ್ತೀನಿ. ಯಾಕಂದರೆ ಪಾಪದ ಮೇಲೆ ಪಾಪ ಜಾಸ್ತಿ ಆಗೋಗಿತ್ತು. ದೇವರಿಗೆ ವಿರುದ್ಧವಾಗಿ ಪಾಪಗಳನ್ನು ಇವರು ಮಾಡ್ತಾಯಿದ್ರು. ಹಾಗಾಗಿ ಎಲ್ಲವನ್ನ, ಲೋಕವನ್ನು ನಾನು ನಾಶ ಮಾಡುತ್ತೇನೆ. ನಿರ್ಧಾರ ಮಾಡಿಕೊಂಡ್ರು, ನನ್ನ ಲೋಕನ ನಾಶ ಮಾಡಿಬಿಡ್ತೀನಿ ಅನ್ನೋ ನಿರ್ಧಾರ ಮಾಡಿಕೊಂಡ್ರು. ಆಗ ದೇವರ ಕಣ್ಣಿಗೆ ಕಂಡಂಥ ಒಬ್ಬ ವ್ಯಕ್ತಿ, ಆದಿಕಾಂಡ 6ನೇ ಅಧ್ಯಾಯದಲ್ಲಿ ಒಬ್ಬ ವ್ಯಕ್ತಿಯನ್ನು ದೇವರು ಕಾಣ್ತಾರೆ. 6ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ 8 ಹಾಗೂ 9 ಓದೋಣ. ಆದರೆ ನೋಹನ ವಿಷಯದಲ್ಲಿ ಸರ್ವೇಶ್ವರ ಸ್ವಾಮಿಗೆ ಮೆಚ್ಚುಗೆ ಇತ್ತು. ನೋಹನ ಚರಿತ್ರೆ ಇದು. ಆತ ಸತ್ಪುರುಷ, ಅವನಂತ ನಿರ್ದೋಷಿ ಆ ಕಾಲದಲ್ಲಿ ಯಾರೂ ಇರಲಿಲ್ಲ. ದೇವರೊಡನೆ ಆತ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಿದ್ದ. ಏನ್ ಹೇಳ್ತಿದ್ದಾರೆ? ನೋಹ ಸರ್ವೇಶ್ವರನಲ್ಲಿ ಮೆಚ್ಚುಗೆಯಾಗಿ ನಡ್ಕೊಳ್ತಾ ಇದ್ರು. ನೋಡಿ, ಲೋಕವನ್ನ ಅಳಿಸಿ ಹಾಕ್ತೀನಿ ಎಂದು ದೇವರು ನಿರ್ಧಾರ ಮಾಡ್ತಾರೆ. ಆ ಸಮಯದಲ್ಲಿ ಒಬ್ಬ ವ್ಯಕ್ತಿ, ಇಡೀ ಭೂಮಿಯಲ್ಲಿ ಒಬ್ಬ ವ್ಯಕ್ತಿನ ನೋಡ್ತಾರೆ. ಆತ ನೋಹ. ಆ ಒಬ್ಬನಿಗೋಸ್ಕರ ಇಡೀ ಭೂಮಿಯಲ್ಲಿರುವಂಥ ಜನರಿಗೆ ಮತ್ತೊಂದು ಅವಕಾಶ ಕೊಡ್ತಾರೆ. ಆದರೆ ಯಾರೂ ಕೇಳೋದಿಲ್ಲ. ಆಗ ನೋಹನಿಗೆ ಹೇಳ್ತಾರೆ, ನೀನೊಂದು ನಾವೇ ಮಾಡು ಅಲ್ವಾ, ನೀನೊಂದು ನಾವೇ ಉಂಟು ಮಾಡು. ಆ ನಾವೇ ಒಳಗಡೆ ಎಲ್ಲ ಪ್ರಾಣಿಗಳನ್ನು ನೀವೆಲ್ಲರೂ ಸೇರ್ಕೊಳ್ರಿ ಅಂತ ಹೇಳಿದ್ರು. ಅದಾದ್ಮೇಲೆ ಅಲ್ಲೇನು ಬಂತು? ಜಲಪ್ರಳಯ ಬಂತು. ಈ ಜಲಪ್ರಳಯ ಬಂದಾಗ ಎಲ್ಲವೂ ನಾಶ ಆಯಿತು. ಆದರೆ ಈ ನೋಹನ ಕುಟುಂಬದವರು ಮಾತ್ರ ರಕ್ಷಣೆ ಹೊಂದಿದ್ರು.
ಕುಟುಂಬದವರು ಮಾತ್ರ ರಕ್ಷಣೆ ಹೊಂದಿದ್ರು. ಪ್ರೈಸ್ ದಿ ಲಾರ್ಡ್. ಈ ಆದಾಮನ ಕಾಲದಿಂದ ನೋಹನ ಕಾಲದವರೆಗೆ ಒಂದು ಭಾಗ, ಬೈಬಲಲ್ಲಿ ಒಂದು ಭಾಗ. ಪ್ರೈಸ್ ದಿ ಲಾರ್ಡ್. ನೋಹನಿಂದ ನೋಡಿ, ಆದಿಕಾಂಡದಿಂದ ನೋಹ ಭಾಗ 1, ನೋಹನಿಂದ ಪ್ರಭು ಯೇಸು ಭಾಗ 2. ಪ್ರಭು ಯೇಸುವಿನ ಸ್ವರ್ಗಾರೋಹಣ, ಅಲ್ಲಿಂದ ನ್ಯಾಯ ತೀರ್ಪು ಅಂದರೆ ಪ್ರಕಟಣೆ, ಇದು ಭಾಗ 3. ಇದನ್ನ ಏನಂತ ಕರಿಬಹುದು? ಭಾಗ 1 ಹಳೆ ಒಡಂಬಡಿಕೆ ಅಂತ. ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ, ಇದು ಪ್ರಕಟಣೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದೆ ಬ್ರದರ್. ಅರ್ಥ ಆಯ್ತು ಬ್ರದರ್. ಅರ್ಥ ಆಯ್ತಾ? ಅರ್ಥ ಆಯ್ತು. 3 ಭಾಗ. ಪ್ರೈಸ್ ದಿ ಲಾರ್ಡ್. ಭಾಗ 1, ಭಾಗ 2, ಭಾಗ 3. ಇದು ಏನಾದರೂ ಹೇಳಕ್ಕೆ ಹೋದ್ರೆ ಏನಂತಾರೆ? ಸರಿ ಇಲ್ಲ ಅಂತಾರೆ ಅಲ್ವಾ? ನಿಮ್ಮ ಬೋಧನೆ ಸರಿ ಇಲ್ಲ ಅಂತಾರೆ. ಓಕೆ, ನಾವು ಕ್ಲಾಸ್ಗೆ ಬರೋಣ. ನೋಹನ ಕುಟುಂಬದವರು ಮಾತ್ರ ರಕ್ಷಣೆ ಹೊಂದಿದ್ರು. ನೋಹನ ಕುಟುಂಬದವರು ಮಾತ್ರ ರಕ್ಷಣೆ ಹೊಂದಿದ್ರು. ಓಕೆ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಹೇಳಿದ್ರೆ, ಒಂದು ವಾಕ್ಯ ಓದೋಣ. ನೀರಿನಿಂದ ಪಡೆಯುವಂತಹ ಈ ದೀಕ್ಷಾಸ್ನಾನ ಇದೆಯಲ್ಲ, ಈ ದೀಕ್ಷಾಸ್ನಾನ ಒಂದು ಸಂಕೇತ ಹಾಗೂ ಸೂಚನೆ ಅಥವಾ ತಿಳಿಯಪಡಿಸೋದು. ತಿಳಿಯಪಡಿಸೋದು. ಪ್ರೈಸ್ ದಿ ಲಾರ್ಡ್. ಏನು ತಿಳಿಯಪಡಿಸೋದು ಅಂತ ಹೇಳಿದ್ರೆ ನೋಡೋಣ, ಅದು ಬೈಬಲ್ ಏನು ಹೇಳುತ್ತೆ ನೋಡೋಣ. ಬೈಬಲ್ಲು ಏನು ಹೇಳುತ್ತೆ ನೋಡೋಣ. ಯಾಕಂತ ಹೇಳಿದ್ರೆ ಬೈಬಲಲ್ಲಿ ಇದ್ದರೆ ಮಾತ್ರ ನಾವು ನಂಬಬೇಕು, ಇಲ್ಲಾಂದ್ರೆ ನಂಬಕ್ಕೆ ಹೋಗ್ಬಾರ್ದು ಅಲ್ವಾ? ಕರೆಕ್ಟಾ? ಕರೆಕ್ಟ್ ಬ್ರದರ್. ಏನೇ ಇದ್ರೂ ಬೈಬಲಲ್ಲಿ ಇರಬೇಕು. ಕರೆಕ್ಟಾ? ಒಂದು ವಾಕ್ಯ ಓದೋಣ. 1 ಪೇತ್ರ 3ನೇ ಅಧ್ಯಾಯ ವಾಕ್ಯ 20 ಹಾಗೂ 21 ಓದಿ. ಇದು ಪೂರ್ವಕಾಲದಲ್ಲಿ ನೋವನು ಕಟ್ಟುತ್ತಿದ್ದಾಗ. ಓಕೆ, ಬೇರೆಯವ್ರು ಓದ್ತೀರಾ? ದೇವರಿಗೆ ವಾಯ್ಸ್ ಬ್ರೇಕ್ ಆಗ್ತದೆ. 1 ನಿಮಿಷ ಇರಿ ಬದ. ಮತ್ತೆ ಓದಿ.
ಪೂರ್ವ ಕಾಲದಲ್ಲಿ ನೋವನು ನಾವೆಯನ್ನು ಕಟ್ಟುತ್ತಿದ್ದಾಗ ಓದಿ ಕೇಳಿಸ್ತದೆ. ತಾಳ್ಮೆಯಿಂದಿದ್ದ ದೇವರಿಗೆ ಅವಿಧೇಯರಾಗಿದ್ದ ಆತ್ಮಗಳೇ ಅವು. ಓಕೆ. ಪೂರ್ವ ಕಾಲದಲ್ಲಿ ನೋಹನು ನಾವೆಯನ್ನು ಕಟ್ಟುತ್ತಿದ್ದಾಗ ತಾಳ್ಮೆಯಿಂದಿದ್ದ ದೇವರಿಗೆ ಅವಿಧೇಯರಾಗಿದ್ದ ಆತ್ಮಗಳೇ ಅವು. ನಾವೆಯೊಳಗಿದ್ದು ಕೆಲವರು ಅಂದರೆ 8 ಜನರು ಜಲದಿಂದ ರಕ್ಷಣೆ ಹೊಂದಿದ್ದರು. ಇದು ದೀಕ್ಷಾಸ್ಥಾನವನ್ನು ಸೂಚಿಸುವ ಒಂದು ಸಂಕೇತ. ಈ ದೀಕ್ಷಾಸ್ಥಾನ ಯೇಸು ಕ್ರಿಸ್ತರ ಪುನರುತ್ಥಾನದ ಮೂಲಕ ನಿಮಗೆ ಜೀವೋದ್ಧಾರವನ್ನು ನೀಡುತ್ತದೆ. ಇದು ಕೇವಲ ದೇಹದ ಮಾಲಿನ್ಯವನ್ನು ಹೋಗಲಾಡಿಸುವಂಥದ್ದಲ್ಲ, ಶುದ್ಧ ಮನಸ್ಸಿನಿಂದ ದೇವರಿಗೆ ಮಾಡುವಂತಹ ಪ್ರಮಾಣ ವಚನವಾಗಿದೆ. ಪ್ರೈಸ್ ದಿ ಲಾರ್ಡ್. ಮತ್ತೊಮ್ಮೆ ಓದ್ತೀನಿ ನೋಡಿ. ಪೂರ್ವಕಾಲದಲ್ಲಿ ನೋಹನು ನಾವೆಯನ್ನು ಕಟ್ಟುತ್ತಿದ್ದಾಗ ತಾಳ್ಮೆಯಿಂದಿದ್ದ ದೇವರಿಗೆ ಅವಿಧೇಯರಾಗಿದ್ದ ಆತ್ಮಗಳೇ ಅವು. ನಾವೆಯೊಳಗಿದ್ದು ಕೆಲವರು ಅಂದರೆ 8 ಜನರು ಜಲದಿಂದ ರಕ್ಷಣೆಯನ್ನ ಹೊಂದಿದ್ದರು. ಇದು ದೀಕ್ಷಾಸ್ಥಾನವನ್ನು ಸೂಚಿಸುವ ಒಂದು ಸಂಕೇತ. ಈ ದೀಕ್ಷಾಸ್ಥಾನ ಯೇಸು ಕ್ರಿಸ್ತರ ಪುನರುತ್ಥಾನದ ಮೂಲಕ ನಿಮಗೆ ಜೀವೋದ್ಧಾರವನ್ನು ನೀಡುತ್ತದೆ. ಇದು ಕೇವಲ ದೇಹದ ಮಾಲಿನ್ಯವನ್ನು ಹೋಗಲಾಡಿಸುವಂಥದ್ದಲ್ಲ, ಶುದ್ಧ ಮನಸ್ಸಿನಿಂದ ದೇವರಿಗೆ ಮಾಡುವ ಪ್ರಮಾಣ ವಚನವಾಗಿದೆ. ಪ್ರೈಸ್ ದಿ ಲಾರ್ಡ್. ನೋಡಿ, ನೀರಿನಿಂದ ನಾವು ದೀಕ್ಷಾಸ್ಥಾನ ಪಡ್ಕೊಳ್ತೀವಲ್ಲ, ಅದ್ರ ಯಾವುದರ ಸಂಕೇತ ಅಂತ ಹೇಳಿದ್ರೆ ನಾವೆಯನ್ನು ನೋಹನನ್ನು ಸೂಚಿಸುತ್ತದೆ. ಇಲ್ಲಿ ನಾವೆಯಲ್ಲಿ ರಕ್ಷಣೆ ಹೊಂದಿದಂತಹ ಆ 8 ಜನರ ಮುಖಾಂತರ ಮತ್ತೆ ಜನಸಂತತಿ ಬಂದದ್ದು ಅಲ್ವಾ? ಆ 8 ಜನ ಮಕ್ಕಳು, 8 ಜನರು ಮತ್ತೆ ಒಂದು ಹೊಸ ಜನಾಂಗವಾಗಿ ಉಂಟಾದದ್ದು. ಅಂದರೆ ಆದಾಮನ ಕಾಲದಿಂದ ಬಂದಂತಹ ಪಾಪ ನಾನು ನಾಶ ಮಾಡಿದ್ದೀನಿ, ನಾನು ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡಿದ್ದೀನಿ ಅನ್ನೋದನ್ನ ಸೂಚಿಸುವಂಥ ಸಂಕೇತ ಇದು. 21ನೇ ವಾಕ್ಯದ ಪ್ರಾರಂಭ ವಾಕ್ಯ ನೋಡಿ. ಇದು ದೀಕ್ಷಾಸ್ಥಾನವನ್ನು ಸೂಚಿಸುವ ಸಂಕೇತ. ಸೂಚಿಸುವಂಥ ಸಂಕೇತ ಯಾವುದು ಅಂತ ಹೇಳಿದ್ರೆ, ನೋಹನ ಕಾಲದಲ್ಲಿ ಜಲಪ್ರಳಯದಿಂದ ರಕ್ಷಣೆ ಹೊಂದಿದಂತಹ 8 ಆತ್ಮಗಳನ್ನು ನಾನು ರಕ್ಷಿಸಿದ್ದೇನೆ. ಆದಾಮನಿಂದ ಬಂದಂಥ ಪಾಪ, ಆ ಎಲ್ಲ ಪಾಪಗಳಿಗೆ ಅಲ್ಲಿ ಬಿಡುಗಡೆ ಆಯಿತು. ಎಂಬುದರ ಒಂದು ಸೂಚನೆಯನ್ನ ಅಲ್ಲಿ ಪವಿತ್ರಾತ್ಮರು ಬರೆದಿಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಯ್ತಾ? ಓಕೆ, ಫೈನ್. ಪ್ರೈಸ್ ದಿ ಲಾರ್ಡ್. ನೀರಿನಿಂದ ನೀವು ದೀಕ್ಷಾಸ್ಥಾನವನ್ನು, ಹೌದು, ಈಗಲೂ ಕೂಡ ನಮ್ಮ ಕಥೋಲಿಕ ಧರ್ಮಸಭೆಗಳಲ್ಲಿ ನೀರಿನಿಂದ ದೀಕ್ಷಾಸ್ಥಾನವನ್ನು ಕೊಡ್ತಾರೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಆದಾಮನಿಂದ ಬಂದಂತಹ ಪಾಪ, ಆ ಜನ್ಮ ಪಾಪ ಏನಿದೆ ಅದನ್ನು ನಾನು ತೊಳಿತಾ ಇದ್ದೀನಿ ಎಂಬುದರ ಒಂದು ಸಂಕೇತವನ್ನು ಅವರು ಓದಿ ಹೇಳ್ತಾರೆ. ನೋಡಿದ್ದೀರಾ? ಪೂರ್ವಕಾಲದ ಜನ್ಮ ಪಾಪ ಅಂದ್ರೆ ಏನು? ಜನ್ಮ ಪಾಪ ಅಂದ್ರೆ ಆದಾಮನಿಂದ ಬಂದಂತಹ ಒರಿಜಿನಲ್ ಸಿನ್ ಅಂತ ಹೇಳಿದ್ರೆ ಅದೇ ಪ್ರಾರಂಭವಾದ ಪಾಪವನ್ನ ನಾನು ನೋಹನ ಮುಖಾಂತರ, ಅಂದ್ರೆ ನಾವೇ ಕಟ್ಟುವುದರ ಮುಖಾಂತರ ಆ ಪಾಪಗಳಿಗೆ ನಾನು ಕಂಪ್ಲೀಟ್ ಆಗಿ ಏನು ಕೊಟ್ಟಿದ್ದೀನಿ? ಬಿಡುಗಡೆಯನ್ನು ಕೊಟ್ಟಿದ್ದೀನಿ ಎಂಬುದಾಗಿ ದೇವರು ಸೂಚಿಸುವಂತ ಒಂದು ಸಂಕೇತ ಇದು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಆದಾಮನಿಂದ, ಕೇಳಿಸ್ಕೊಳ್ಳಿ, ಆದಾಮನಿಂದ ಮಾಡಿದಂತಹ ಪಾಪಗಳಿಗೆ ಬಿಡುಗಡೆಯನ್ನ ನಾನು ಕೊಟ್ಟಿದ್ದೀನಿ ಎಂಬುದರ ಸಂಕೇತವೇ
ಈ ನೀರಿನಿಂದ ಕೊಡುವಂಥ ದೀಕ್ಷಾಸ್ಥಾನ. ಅದೊಂದು ಸೂಚನೆ, ನಾನು ಮಾಡಿದ್ದೀನಿ, ನಾನು ಮಾಡಿ ಆಗಿದೆ ಅನ್ನೋದನ್ನ ತೋರಿಸುವಂತಹ ಒಂದು ಸೂಚನೆ. ಹೇಗೆ ಅಂತ ಹೇಳಿದ್ರೆ ನೋಡಿ, ಹೇಗೆ ಅಂತ ಹೇಳಿದ್ರೆ ಆದಾಮನ ಈ ಭಾಗ 1 ಏನಿದೆ ಆದಿಕಾಂಡ ಭಾಗ 1 ನಡೆದಿದೆ. ಇದು ನಡೆದಾಯ್ತು ಅಲ್ವಾ? ಹೌದು, ನಡೆದಿದೆ. ಭಾಗ 2 ನಡೆದಿದೆ. ನಡೆದಿದೆ ಬ್ರದರ್. ನಡೆದಿದೆ. ನಡೆದಿದೆ brother. ಪ್ರಕಟಣೆ 17ವರೆಗೂ ನಡೆಯುತ್ತಿದೆ ಅಲ್ವಾ? ನಡೆಯುತ್ತಿದೆ. ಹೌದು ಬ್ರದರ್. ಅರ್ಥ ಆಗ್ತಿದ್ಯಾ? ಅರ್ಥ ಆಯ್ತು ಬ್ರದರ್. ನಡೀತಾ ಇದೆ. ಈಗ ಏನಾಗ್ತದೆ? ನಡೀತಿದೆ ಬ್ರದರ್. ಈಗ ನಡೀತಾ ಇದೆ ಅಲ್ವಾ? ಹೌದು ಬ್ರದರ್. ಈಗ ಇದು ಹೌದು, ನಡೀತಾ ಇದೆ. ಇದು ಆಲ್ರೆಡಿ ನಡೆದಿದೆ. ಇದು ಆಲ್ರೆಡಿ ಭಾಗ 2 ನಡೆದಿದೆ. ಈಗ ನಡಿಬೇಕಾಗಿರೋದು ಭಾಗ 3. ಯಾವುದು? ನ್ಯಾಯ ತೀರ್ಪಿಗೆ ಸಿದ್ಧತೆ ಆಗಬೇಕಾಗಿರೋದು. ನ್ಯಾಯ ತೀರ್ಪಿಗೆ ಸಿದ್ಧತೆ ಆಗಬೇಕಾಗಿರೋದು ನಡಿಬೇಕೀಗ. ಈಗ ಈ ಒಂದು ಹಳೆ ಒಡಂಬಡಿಕೆಯಲ್ಲಿ ನೀರಿನಿಂದ ದೀಕ್ಷಾಸ್ನಾನ ಕೊಡ್ತಾ ಇದ್ರು. ಎಲ್ಲಿ ತನಕ? ಪ್ರಭು ಯೇಸು ಕ್ರಿಸ್ತರು ಬರುವ ತನಕ. ಪ್ರಭು ಯೇಸು ಕ್ರಿಸ್ತರಿಗೆ ನೀರಿನಿಂದ ಸ್ನಾನ ದೀಕ್ಷೆ ಕೊಟ್ಟದ್ದು ಅದೇ ಕೊನೆಯದು. ಅದೇ ಕೊನೆಯದು. ಯಾರು ಕೊಟ್ಟಿದ್ದು? ಯಾರು ಕೊಟ್ಟಿದ್ದು? ಜಾನ್ ದ ಬ್ಯಾಪ್ಟಿಸ್ಟ್. ಜಾನ್ ದ ಬ್ಯಾಪ್ಟಿಸ್ಟ್ ಅಲ್ವಾ? ಹೌದಾ? ಹೌದು ಬ್ರದರ್. ಇದ್ದೀರಾ? ಹೌದು ಇದ್ದೀರಾ? ಇದೀವಿ brother, brother. ಎಲ್ಲಾರ್ದು ಡಬಲ್ ವಾಯ್ಸ್ ಕೇಳ್ತಿರ್ತದೆ. ಸರಿ, ಹಾಗಾದ್ರೆ ನೀವೆಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ನಾನು ಮಾತ್ರ ಕ್ಲಾಸ್ ಮಾಡ್ತೀನಿ. ನಾನು ಮಾತಾಡೋದು ಕೇಳಿಸುತ್ತಲ್ವಾ? ಪ್ರೈಸ್ ದಿ ಲಾರ್ಡ್. ಕೇಳಿಸುತ್ತೆ ಬ್ರದರ್. ಓಕೆ, ಫೈನ್, ಸರಿ, ಆಯಿತು. ನೀವೆಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಇನ್ನು ಒಂದು ಎಷ್ಟು ನಿಮಿಷ? ಇನ್ನೊಂದು 9 ನಿಮಿಷ ಅಷ್ಟೇ. ಓಕೆ, ಅದಾದ ಮೇಲೆ ಯೇಸು ಸ್ವಾಮಿ ಪಡೆದಂಥದ್ದು ನೀರಿನಿಂದ ದೀಕ್ಷಾಸ್ಥಾನ. ನೀರಿನಿಂದ ಪಡೆದಂಥದ್ದು ದೀಕ್ಷಾಸ್ಥಾನ. ಅದು ಸ್ನಾನಿಕ ಯೋಹಾನನ ತನಕ ಮಾತ್ರ. ಸ್ನಾನಿಕ ಯೋಹಾನ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ತನಕ ವ್ಯಾಲಿಡಿಟಿ. ಎಲ್ಲಿ ತನಕ? ಹೊಸ ಒಡಂಬಡಿಕೆ ಭಾಗ 2 ತನಕ ವ್ಯಾಲಿಡಿಟಿ. ಇಲ್ಲಿ ತನಕ ವ್ಯಾಲಿಡಿಟಿ. ಅದು ಈಗ ಕೊಡ್ಬೋದಾ ಅಂದರೆ ಕೊಡ್ಬೋದು. ಅದರಲ್ಲೇನು ತಪ್ಪೇನಿಲ್ಲ. ಅದರಲ್ಲೇನು ತಪ್ಪಿಲ್ಲ, ಕೊಡ್ಬೋದು. ಇಲ್ಲಿ ತನಕನೂ ಕೊಡ್ಬೋದು, ಪ್ರಕಟಣೆ ತನಕನೂ ಕೊಡ್ಬೋದು, ಏನು ತೊಂದರೆ ಏನಿಲ್ಲ. ಆದರೆ ಅದು ಏನು ಸೂಚಿಸುತ್ತೆ? ಆ ಪೂರ್ವಜರ ಪಾಪವನ್ನು ನಾನು ಕ್ಷಮಿಸಿದ್ದೀನಿ ಅಲ್ವಾ? ಯಾರಾದರೂ ಒಬ್ಬರು ಮಾತಾಡಿ. ಪೂರ್ವಜರ ಪಾಪವನ್ನು ನಾನು ಕ್ಷಮಿಸಿದ್ದೀನಿ. ಅದು ಸೂಚನೆ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಹೌದು brother. ಸೂಚನೆ ಅದು ಸೂಚನೆ. ಹಾಗಾಗಿ ಈಗ ಯಾವುದು ನಾವು ಪಡ್ಕೊಳ್ಬೇಕು ಅಂತ ನಾವು ನೋಡ್ತಾ ಹೋದರೆ, ಈಗ ಮುಖ್ಯವಾಗಿ ಈಗ ನೀರಿನಿಂದ ನಾವು ದೀಕ್ಷಾಸ್ಥಾನವನ್ನು ನಾವು ಪಡ್ಕೊಂಡಿದ್ದೀವಿ. ಆಲ್ರೆಡಿ ಪಡ್ಕೊಂಡಿದ್ದೀವಾ? ಪ್ರೈಸ್ ದಿ ಲಾರ್ಡ್. ಪಡ್ಕೊಂಡಿದೀವಿ brother. ಓಕೆ. ಪಡ್ಕೊಂಡಿದ್ದೀವಿ. ನೀರಿನಿಂದ ದೀಕ್ಷಾಸ್ಥಾನ ಪಡೆದ ತಕ್ಷಣ ನಾವು ಪರಲೋಕಕ್ಕೆ ಹೋಗೋದಿಲ್ಲ. ಇದೇ ಹೇಳೋದು ಸೈತಾನ ವಿವೇಕ ಹಾಗೂ ಅವಿವೇಕದ ಏನು ಮಾಡ್ತಾನೆ? ವಿವೇಕ ಹಾಗೂ ಅವಿವೇಕದ, ಎಲ್ಲಿ ವಿವೇಕ ಇದೆಯೋ ಅಲ್ಲಿ ಅವಿವೇಕದ ಬಿತ್ತನೆ ಬಿತ್ತಾನೆ. ಈಗ ಎಲ್ಲರೂ ಅಂದ್ಕೊಂಡಿರೋದೇನು? ನೀರಿನಿಂದ ನಾವು ದೀಕ್ಷಾಸ್ಥಾನ ಪಡ್ಕೊಂಡಿದ್ದೀವಿ, ಹಾಗಾಗಿ ನಾವು ಪರಲೋಕಕ್ಕೆ ಹೋಗ್ತೀವಿ ಅಂತ ನಾವು ತಿಳ್ಕೊಂಡಿರೋದು. ಹಾಗಾದರೆ ಸ್ನಾನಿಕ ಯೋಹಾನ ಹೇಳಿ ಸುಳ್ಳ ಅಲ್ವಾ? ಬೈಬಲ್ ಹೇಳ್ತಾರ ಸುಳ್ಳ? ಇದು ತುಂಬ ಮುಖ್ಯ. ಕೆಲವು ಬೋಧಕರು ಬೋಧಿಸ್ತಾ ಇದ್ದಾರೆ, ಕೆಲವು ಜನ ಏನು ಮಾಡ್ತಾ ಇದ್ದಾರೆ? ಎಂದಿಗೂ ಸುಳ್ಳಾಗಲ್ಲ. ಕೆಲವು ಜನ ಏನು ಮಾಡ್ತಾ ಇದ್ದಾರೆ? ಬೋಧಿಸ್ತಾ ಇದ್ದಾರೆ. ಆದರೆ ಬೈಬಲ್ ಏನು ಹೇಳ್ತಾ ಇದೆ ಅದೇ ಫೈನಲ್. ಸಂತ ಪೌಲರು ಅದೇ ಹೇಳಿದ್ದು. ಅದಾದಮೇಲೆ ಯೋಹಾನನ ಶುಭ ಸಂದೇಶ ಬರೆದಂಥ ಯೋಹಾನನು ಕೂಡ ಅದೇ ಹೇಳಿದ್ದು. ನೀವೇನು ಮಾಡಿ? ಎಲ್ಲವನ್ನ ಪರೀಕ್ಷಿಸಿ ನೋಡಿ. ಮೊದಲು ಪರೀಕ್ಷಿಸಿ ನೋಡಿ. ನೀವು ಏನನ್ನು ಕೇಳಿಸ್ಕೊಳ್ತೀರೋ
ಅದೆಲ್ಲವನ್ನ ಪರೀಕ್ಷಿಸಿ ನೋಡಿ, ಅದು ಬೈಬಲಲ್ಲಿ ಇದೆಯಾ, ಇದ್ದರೆ ಮಾತ್ರ ನೀವು ನಂಬಿ, ಇಲ್ಲಾಂದರೆ ನೀವು ನಂಬಕ್ಕೆ ಹೋಗಬೇಡಿ. ಸ್ನಾನಿಕ ಯೋಹಾನ ಮತ್ತಾಯ 3:11 ಹೇಳ್ತಾರೆ, ನಾನಾದ ಮೇಲೆ ಬರುವಂಥವರು ಪವಿತ್ರಾತ್ಮರಿಂದಲೂ ಹಾಗೂ ಅಗ್ನಿಯಿಂದ ನಿಮಗೆ ದೀಕ್ಷಾಸ್ಥಾನವನ್ನು ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ಈಗ ನಾವೇನು ಅಂದ್ಕೊಂಡಿದ್ದೀವಿ, ನೀರಿನಿಂದ ದೀಕ್ಷಾಸ್ಥಾನ ಪಡ್ಕೊಂಡ್ರೆ ಸಾಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಖಂಡಿತವಾಗ್ಲೂ ಇಲ್ಲವೇ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಹಾಗಾದರೆ ದೀಕ್ಷಾಸ್ಥಾನ ಈ ಮಗು ಆಗಿದ್ದಾಗ ಕೊಡ್ತಾರಲ್ಲ, ಅದು ನೀರಿನಿಂದ ಕೊಡುವಂಥ ದೀಕ್ಷಾಸ್ಥಾನ, ಅದು ಒಂದು ಸೂಚನೆಯಾಗಿದೆ, ಒಂದು ಸಂಕೇತವಾಗಿದೆ. 1 ಪೇತ್ರ 3ನೇ ಅಧ್ಯಾಯ 20 ಹಾಗೂ 21ನೇ ವಾಕ್ಯ ತಿಳಿಸುವ ಪ್ರಕಾರ ಅದೊಂದು ಸೂಚನೆಯಾಗಿದೆ, ಅದೊಂದು ಸಂಕೇತವಾಗಿದೆ. ಹಿಂದೆ ನಡೆದಿರುವುದನ್ನು ಈಗ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹಿಂದೆ ಯಾವ ರೀತಿ ನೋಹನ ಕಾಲದಲ್ಲಿ ನಾನು ರಕ್ಷಣೆ ಕೊಟ್ಟೆ, ಆ ರಕ್ಷಣೆ ಕೊಟ್ಟಿದ್ದೀನಿ ಎಂಬುದನ್ನು ಅಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಓಕೆ, ಅದಾದ ಮೇಲೆ ಪರಲೋಕಕ್ಕೆ ಹೋಗ್ಬೇಕಂದ್ರೆ ಈ ಎರಡನ್ನು ಕೂಡ ನಾವು ಪಡೆದಿರಲೇಬೇಕು. ಒಂದು ಪವಿತ್ರಾತ್ಮರ ದೀಕ್ಷಾಸ್ಥಾನ, ಎರಡನೇದು ಅಗ್ನಿಯ ದೀಕ್ಷಾಸ್ಥಾನ. ಈ ಎರಡು ಪಡೆದ್ರೆ ಮಾತ್ರ ನಾವು ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಯಾವಾಗ ನಾವು ದೀಕ್ಷಾಸ್ಥಾನ ಪಡೆಯುವ ಉದ್ದೇಶ ಏನು ಅಂತ ಹೇಳಿದ್ರೆ, ದೀಕ್ಷಾಸ್ಥಾನ ನಾವು ಪಡಿಬೇಕಾಗಿರೋ ಈ 3 ರೀತಿಯ ದೀಕ್ಷಾಸ್ಥಾನಗಳನ್ನು ಪಡೆಯುವಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ಹೃದಯ ಪರಿವರ್ತನೆಗಾಗಿ, ಅದಾದ ಮೇಲೆ ಮನ ಪರಿವರ್ತನೆ, ಮಾನಸಾಂತರ ಹೊಂದುವಂಥದ್ದು, ಪಾಪದಿಂದ ಪರಿಶುದ್ಧತೆಯ ಕಡೆಗೆ ಬರುವಂಥದ್ದು, ಅದಾದಮೇಲೆ ಪಾಪದ ಮಲಿನತೆಯಿಂದ ತೊಳೆಯಲ್ಪಡೋದು, ಪಾಪದ ಮಲಿನತೆಯಿಂದ ತೊಳೆಯಲ್ಪಟ್ಟು ಪರಿಶುದ್ಧಗೊಂಡು ನರಕದಿಂದ ತನ್ನನ್ನೇ ರಕ್ಷಿಸಿಕೊಂಡು ತನ್ನ ಆತ್ಮವನ್ನು ಪರಿಶುದ್ಧವಾಗಿಟ್ಟುಕೊಂಡು ದೇವರ ಮಗು ಅನ್ನಿಸ್ಕೊಳ್ಳೋದು. ಯಾಕಂದರೆ ಗಂಡಾಗಿರಲಿ ಹೆಣ್ಣಾಗಿರಲಿ ದೇವರ ಮಗು ಅನ್ನಿಸ್ಕೊಳ್ಬೇಕು, ಅಥವಾ ದೇವರ ಮಗ ಅಥವಾ ದೇವರ ಮಗಳು ಅನ್ನಿಸ್ಕೊಳ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ದೀಕ್ಷಾಸ್ಥಾನವನ್ನು ಪಡ್ಕೊಳ್ಳೋದು. ಈ ದೀಕ್ಷಾಸ್ಥಾನ ಇದೆಯಲ್ಲ, ಇದು ಒಬ್ಬ ಮನುಷ್ಯ ಜೀವಂತವಾಗಿರಬೇಕಾದ್ರೇ ಅವನು ಅದನ್ನು ಹೊಂದಿಕೊಳ್ಬೇಕು, ಅದನ್ನು ಅವನು ಪಡ್ಕೊಳ್ಬೇಕು. ಸತ್ತ ಮೇಲೆ ನಾವು ಮಾಡ್ತೀವಿ, ಸತ್ತ ಮೇಲೆ ನಾವು ಇದು ಮಾಡ್ತೀವಿ ಅಂದರೆ ಅದೆಂದಿಗೂ ಸಾಧ್ಯನೇ ಇಲ್ಲ. ಅದಲ್ಲದೆ ಈ 2 ದೀಕ್ಷಾಸ್ಥಾನಗಳೇನಿದೆ, ಒಂದು ಪವಿತ್ರಾತ್ಮರಿಂದ, ಇನ್ನೊಂದು ಅಗ್ನಿಯಿಂದ, ಈ ದೀಕ್ಷಾಸ್ಥಾನವನ್ನು ಯಾವಾಗ ನಾವು ತಗೊಳ್ಳೋದು? ಈ 2 ದೀಕ್ಷಾಸ್ಥಾನ ನಾವು ತಗೊಳ್ಬೇಕಾ, ನಾವು ತಗೊಳ್ಬಾರ್ದಾ? ಈ 2 ದೀಕ್ಷಾಸ್ಥಾನಗಳನ್ನು ತಗೊಳ್ಳೋದ್ರಿಂದ ಏನು ಲಾಭ ಇದೆ? ಅಥವಾ ಈ 2 ದೀಕ್ಷಾಸ್ಥಾನಗಳನ್ನು ಯಾರು ಕೊಡ್ತಾರೆ, ಯಾವ ರೀತಿ ಕೊಡ್ತಾರೆ, ಅಗ್ನಿ ಅಂದರೆ ಏನು, ಅಗ್ನಿಯ ದೀಕ್ಷಾಸ್ಥಾನ ಅಂದರೆ ಏನು, ಇದೆಲ್ಲವನ್ನು ನಾವು ನಾಳೆ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಏಕೆ ಅಂತ ಹೇಳಿದ್ರೆ, ಈ 3 ದೀಕ್ಷಾಸ್ಥಾನಗಳನ್ನು ಪ್ರತಿಯೊಬ್ಬರು ನೀರಿನಿಂದ ದೀಕ್ಷಾಸ್ಥಾನವನ್ನು ಪ್ರತಿಯೊಬ್ಬರು ಪಡೆದಿದ್ದೀವಿ. ಆದರೆ ಈ ನೀರಿನ ದೀಕ್ಷಾಸ್ಥಾನವನ್ನು ಕೊಡುವಂಥವರು ಯಾಜಕರು. ಈ ನೀರಿನ ದೀಕ್ಷಾಸ್ಥಾನವನ್ನು ಕೊಡುವಂಥವರು ಯಾಜಕರು ಅಲ್ವಾ? ಯಾಕಂದ್ರೆ ನಾವು ಆಲ್ರೆಡಿ ಪಡ್ಕೊಂಡಿದ್ದೀವಿ, ಅದನ್ನು ನಾವು ಕಣ್ಣಾರೆ ಕಂಡಿದ್ದೀವಿ. ಅದಲ್ಲದೆ ನಾವು ಅದನ್ನು ಬೇರೆಯವರಿಗೆ ಕೊಡೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ, ಅಥವಾ ನಮ್ಮ ಮಕ್ಕಳಿಗೂ ಕೊಟ್ಟಿರೋದು ನೋಡ್ತಾ ಇದ್ದೀವಿ, ಅಥವಾ ನಾವು ಕೂಡ ಪಡ್ಕೊಂಡಿದ್ದೀವಿ. ಅದನ್ನು ಕೊಡೋದು ಯಾರು? ಯಾಜಕರು. ಹಾಗಾದರೆ ಪವಿತ್ರಾತ್ಮರ ದೀಕ್ಷಾಸ್ಥಾನ, ಅಗ್ನಿಯ ದೀಕ್ಷಾಸ್ಥಾನ, ಇದನ್ನು ಯಾರು ಕೊಡ್ತಾರೆ? ಇದನ್ನು ಯಾರು ಕೊಡ್ತಾರೆ, ಯಾವಾಗ ಕೊಡ್ತಾರೆ, ಯಾವ ರೀತಿ ಅದನ್ನು ಪಡ್ಕೊಳ್ಳೋದು, ಎಲ್ಲವನ್ನು ನಾವೇನು ಮಾಡೋಣ, ನಾಳೆ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಓಕೆ, ಇದಿಷ್ಟು ಅರ್ಥ ಆಯ್ತಾ? ಅರ್ಥ ಆಯ್ತು ಬ್ರದರ್. ಎಲ್ಲರಿಗೂ ಅರ್ಥ ಆಯ್ತಾ? ಅರ್ಥ ಆಯ್ತು ಬ್ರದರ್. ಪ್ರೈಸ್ ದಿ ಲಾರ್ಡ್. ಓಕೆ.